ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಹಸಿ ತೊಗರಿಕಾಳು ಸಾಂಬಾರು ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಮುದ್ದೆನೂ ಮಾಡ್ಕೊಂಡಿದ್ದೀನಿ. ಅದಕ್ಕೇನೇನು ಸಾಮಾನು ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ರುಬ್ಬಕ್ಕೆ ತಪ್ಪಾಗಿ ಹೆಚ್ಕೊಂಡಿರೋಂಥ ಈರುಳ್ಳಿ ಒಂದು, ಟೊಮೊಟೊ ಒಂದು 3, ಆಮೇಲೆ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ, ಜೀರಿಗೆ, ಒಂದು ಚಕ್ಕೆ, ಒಂದು ಲವಂಗ, ತೆಂಗಿನಕಾಯಿ, ಒಂದು ಸ್ವಲ್ಪ ಹುಣಸೆ ಹಣ್ಣು, ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಸ್ಪೂನಷ್ಟು ಹುರ್ಗಡ್ಲೆ, ಇದಿಷ್ಟನ್ನು ರುಬ್ಬಕ್ಕೆ ಹಾಕ್ಕೊಳ್ತೀನಿ. ಇವಾಗ ಹಸಿ ತೊಗರಿಕಾಯಿ ಬಿಡಿಸಿಟ್ಕೊಂಡಿದ್ದೀವಿ, ಅದಕ್ಕೊಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಸಾಸಿವೆ, ಜೀರಿಗೆ, ಇಂಗು, ಒಗ್ಗರಣೆಗೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂದು 2 ಬದನೆಕಾಯಿ ಹಾಕಿದ್ದೀನಿ. ದಪ್ಪ ಕಟ್ ಮಾಡಿ ಬದನೆಕಾಯಿ ಹಾಕಿದ್ದೀನಿ. ಈ ಖಾರ ರುಬ್ಕೊಳ್ಳುವಾಗಲೇ ಅದಕ್ಕೆ ಖಾರದ ಪುಡಿ ಹಾಕ್ಕೊಳ್ತೀನಿ. ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿ 2 ಸ್ಪೂನು, ಆಮೇಲೆ ಒಣಮೆಣಸಿನ್ಕಾಯಿ ಪೌಡ್ರು ಅದು 1 ಸ್ಪೂನ್ ಹಾಕ್ಕೊಳ್ತೀನಿ ರುಬ್ಬಕ್ಕೆ. ಇದನ್ನು ಬೇಕಾದರೆ ನೀವು ಹುರಿದ್ಬಿಟ್ಟು ಈರುಳ್ಳಿ ಮತ್ತು ಟೊಮೊಟೊನ ಹುರಿದ್ಬಿಟ್ಟು ಮಾಡ್ಬೋದು. ಒಣಮೆಣಸಿನ್ಕಾಯಿ ಹುರ್ಕೊಂಡು ಬರೀ ಸಾಂಬಾರ್ದು ಹಿಟ್ಟು ಹಾಕ್ಕೊಳ್ಳೋದು, ಅವಾಗ ಖಾರದ ಪುಡಿ ಹಾಕ್ಕೊಳ್ಳಲ್ಲ. ಇಲ್ಲ ಹಸಿ ಖಾರ ರುಬ್ಬಿಟ್ಟು ಹಾಗಾದರೂ ಹಾಕ್ಬೋದು. ನಾನಿವತ್ತು ಹಸಿ ಖಾರ ರುಬ್ಬಿಟ್ಟು ಮಾಡ್ತಾಯಿದ್ದೀನಿ ನೋಡಿ. 2 ಸ್ಪೂನ್ ಸಾಂಬಾರ್ದು ಹಿಟ್ಟು ಹಾಕ್ಕೊಂಡೆ. ಈಗ 1 ಸ್ಪೂನು ಕೆಂಪು ಮೆಣಸಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ನೈಸಾಗಿ ರುಬ್ಕೊಂಡು ಬರೋದು. ಇವಾಗ ಒಂದು ಕುಕ್ಕರ್ ಇಟ್ಟಿದ್ದೀನಿ. ಅದಕ್ಕೆ 2 ಸ್ಪೂನು ಎಣ್ಣೆ, 1 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಸಾಸಿವೆ, ಜೀರಿಗೆ, ಇಂಗು ಮೇನ್ ಹಾಕಲೇಬೇಕು ಸಾಂಬಾರಿಗೆ. ಇಂಗು ಮತ್ತು 2 ಇಲುಕು ಬೆಳ್ಳುಳ್ಳಿನೂ ಹಾಕಿದ್ದೀನಿ. ಇದಿಷ್ಟು ಹಾಕಿದ್ಮೇಲೆ ಅದು ಸಿಡಿದ ಮೇಲೆ ನಾವು ತೊಗರಿಕಾಳು, ಈರುಳ್ಳಿ ಎಲ್ಲ ಹಾಕ್ಕೊಳ್ಳೋಣ, ಬದನೆಕಾಯಿ ಎಲ್ಲ ಹಾಕ್ಕೊಳ್ಳೋಣ. ಈಗೆಲ್ಲ ಹಸಿ ಕಾಯಿಗಳದ್ದು ಕಾಲ ಇವಾಗ. ಅವರೆಕಾಯಿ, ತೊಗರಿಕಾಯಿ ಎಲ್ಲ ಹಸಿ ತೊಗರಿಕಾಯಿದು, ಹಸಿ ಅವರೆಕಾಯಿ, ಬಟಾಣಿ, ಅಲಸಂದೆ ಕಾಳು ಎಲ್ಲ ಈಗ ಯಥೇಚ್ಛವಾಗಿ ಸಿಗುತ್ತೀಗ. ಅದರಿಂದ ಈ ಥರ ಸಾರುಗಳೇ ಜಾಸ್ತಿ ಇವಾಗ ನೋಡಿ. ಈ ಕಡೆ ಮುದ್ದೆಗೂ ಇಟ್ಕೊಂಡಿದ್ದೀನಿ. ಎಲ್ಲ ಈಗ ಒಗ್ಗರಣೆಗೆ ಹಾಕಿದ್ದೀನಿ. 1 ನಿಮಿಷ ಬಾಡಿಸ್ಕೊಂಡಾದ್ಮೇಲೆ ನೈಸಾಗಿ ರುಬ್ಕೊಂಡಿರೋಂಥ ಖಾರನ ಅದಕ್ಕೆ ಹಾಕ್ಬಿಡೋಣ. ಹಾಕ್ಬಿಟ್ಟು 2 ನಿಮಿಷ ಹಾಗೆ ಕುದೀಲಿ. ಆಮೇಲೆ ಕುಕ್ಕರ್ ಲಿಡ್ ಮುಚ್ಚುತ್ತೀನಿ. ಉಪ್ಪು ಹಾಕಿ ಆಮೇಲೆ ಕುಕ್ಕರ್ ಲಿಡ್ ಮುಚ್ಚಿಬಿಡ್ತೀನಿ. 1-2 ನಿಮಿಷ ಕುದೀಲಿ. ಹಾಗೆಯೇ ಹಾಕ್ತೀನಿ, ನೀರು ಹಾಕ್ತೀನಿ. ಆಮೇಲಿಂದ ಇನ್ನೊಂದು ಸ್ವಲ್ಪ ನೀರು ಹಾಕಿ ಹೆಚ್ಚಿಸ್ಕೊಳ್ತೀನಿ. ಸ್ವಲ್ಪ ಖಾರ ಹಿಡೀಲಿ ಅಂತ ಹೇಳ್ಬಿಟ್ಟು ಕುದಿಸ್ತಾ ಇದ್ದೀನಿ ಅಷ್ಟೇ. ಎಣ್ಣೆಲೇ ಒಂದು ಸ್ವಲ್ಪ ಖಾರ ಮಾಗಲಿ ಅಂತೇಳಿ. ಬದನೆಕಾಯಿ ಬೇಡ ಅಂದರೆ ಆಲೂಗಡ್ಡೆ ಹಾಕ್ಕೋಬೋದು, ಇಲ್ಲ ಎರಡೂ ಹಾಕ್ಕೋಬೋದು. ಬದನೆಕಾಯಿ, ಆಲೂಗಡ್ಡೆ ಕೂಡ ಎರಡೂ ಹಾಕ್ಕೊಳ್ಬೋದು. ಎರಡೂ ಬೇಡ, ಬರೀ ಹಸಿ ತೊಗರಿಕಾಯಿನಲ್ಲೇ ಮಾಡ್ಕೊತೀವಿ ಅಂದರೆ ಹಾಗೂ ಮಾಡ್ಕೋಬೋದು. ಈಗ ಆಯ್ತು. ಇದೀಗ ಒಂದು ಸ್ವಲ್ಪ ಕುದ್ದಿದೆಯಲ್ಲ, ಲಿಡ್ ಮುಚ್ಚಿಬಿಟ್ಟು 1-2 ವಿಷಲ್ ಕೂಗಿಸ್ಕೊಳ್ಳೋಣ. ಉಪ್ಪು ಹಾಕೋದು ಮರ್ತುಬಿಟ್ಟಿದ್ದೆ, ಅದಕ್ಕೆ ತಿರ್ಗಾ ತೆಗೆದೆ. ಇವಾಗ ಉಪ್ಪು ಹಾಕಿ ಇನ್ನೂ ಸ್ವಲ್ಪ ನೀರು ಹಾಕ್ಬಿಟ್ಟು ಕುಕ್ಕರ್ ಲಿಡ್ ಮುಚ್ಕೊಂಬಿಟ್ಟು 2 ಸಲ ಕೂಗಿಸ್ಕೊಂಬಿಡೋಣ. ನೋಡಿ, ಸಾಂಬಾರು ಆಯಿತು. ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ನೋಡಿ, ಚೆನ್ನಾಗಿ ಬೆಂದಿದೆ. ಎಲ್ಲವೂ ಚೆನ್ನಾಗಿ ಬೆಂದಿದೆ. ಇದ್ರ ಜೊತೆಗೆ ರಾಗಿ ಮುದ್ದೆ ಬೆಸ್ಟ್ ಕಾಂಬಿನೇಷನ್ನು. ನೀವು ಟ್ರೈ ಮಾಡಿ. ಓಕೆನಾ? ಥ್ಯಾಂಕ್ ಯು.